ಮನುಷ್ಯರಿಗೆ ಅಂಧ ಪ್ರೇಮ ಇರಬಾರದು, ಇದ್ದವರು ಪಾಕಿಸ್ತಾನಕ್ಕೆ ಹೋಗಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡರು ಬಣ್ಣಿಸಿದ್ದಾರೆ. ಶಿಡ್ಲಘಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ಥಾನಮಾನವನ್ನು ಹೆಚ್ಚಿಸುವುದರ ಜೊತೆಗೆ ಜಾಗತಿಕ ನಾಯಕರು ಪ್ರಧಾನಿ ಮೋದಿಜಿಯವರ 12 ವರ್ಷಗಳ ಸುದೀರ್ಘ ಸೇವೆ ಪೂರೈಸಿ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಭಾವಿ ಅಭ್ಯರ್ಥಿಯಾಗಿರತಕ್ಕಂಥ ಸೀಕಲ್ ರಾಮಚಂದ್ರಗೌಡರು ಮೋದಿಜಿಯವರನ್ನು ಶ್ಲಾಘಿಸಿದ್ದಾರೆ. ಪ್ರಧಾನಮಂತ್ರಿ ಮೋದಿಜಿಯವರು 12 ವರ್ಷಗಳು ದೇಶಕ್ಕೆ ಪ್ರಧಾನಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿ ಮಾಜಿ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂರವರ ಅವಧಿಗಿಂತಲೂ ಸಹ ಹೆಚ್ಚು ದಿನಗಳು ಅಧಿಕಾರ ನಡೆಸಿದ ಕೀರ್ತಿ. ಅದರ ಒಂದು ಅಂಗವಾಗಿ ಮೋದಿಜಿಯವರು 100 ವರ್ಷಗಳು ಆರೋಗ್ಯವಂತರಾಗಿ ಇನ್ನು ಭಾರತ ದೇಶದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಆಡಳಿತ ನಡೆಸಲಿ ಎಂದು ಅವರ ಭಾವಚಿತ್ರಕ್ಕೆ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿ ಶಿಡ್ಲಘಟ್ಟ ನಗರದ ಪ್ರಮುಖ ದೇವಾಲಯವಾಗಿರ್ತಕ್ಕಂಥ ಕೋಟೆ ಶ್ರೀರಾಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದಗಳನ್ನು ಸಹ ವಿತರಿಸಿದರು. ನಂತರ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಿಯಾಗಿ ಯಶಸ್ವಿಯಾಗಿ 12 ವರ್ಷಗಳು ಸುದೀರ್ಘ ಸೇವೆ ಪೂರೈಸಿದ್ದಾರೆ. ಅವರು 2014ರ ಮೇ 26ರಂದು ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದರು ಮತ್ತು 2019ರಲ್ಲಿ ಹಾಗೂ 2024ರಲ್ಲಿ ಸತತವಾಗಿ ಜನಾದೇಶ ಪಡೆದುಕೊಂಡು 3ನೇ ಬಾರಿಯೂ ಸಹ ದೇಶದ ಚುಕ್ಕಾಣಿ ಹಿಡಿದಿದ್ದಾರೆ. ಅವರ ಅವಧಿಯಲ್ಲಿ ಬಡವರ ಕಲ್ಯಾಣ ಯೋಜನೆಗಳಾಗಿರ್ತಕ್ಕಂಥವು, ಉದಾಹರಣೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಆಯುಷ್ಮಾನ್ ಭಾರತ್, ಅದೇ ರೀತಿಯಾಗಿ ಡಿಜಿಟಲೀಕರಣ ಮಾಡಿರ್ತಕ್ಕಂಥ UPI, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಒಂದೇ ಭಾರತ್ ರೈಲುಗಳು, ನೂತನ ಸಂಸತ್ ಭವನ, ಹೆದ್ದಾರಿಗಳು ಮತ್ತು ದೇಶದ ರಕ್ಷಣಾ ವಲಯದಲ್ಲಿ ಅಪಾರ ಪ್ರಗತಿಯನ್ನು ಸಹ ಸಾಧಿಸಲಾಗಿದೆ ಎಂದರು. ಒಬ್ಬ ವ್ಯಕ್ತಿ ಯಾರೇ ಆಗಲಿ ಅವರಿಗೆ ಅಂಧ ಪ್ರೇಮ ಇರಬಾರದು. ಈ ದೇಶದಲ್ಲಿ ಹುಟ್ಟಿದ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಸಹ ಒಂದೇ ಎಂಬ ಭಾವನೆ ಮೂಡಬೇಕು. ರಾಜಕೀಯ ಲಾಭಕ್ಕಾಗಿ ಬೇರೆ ದೇಶದವರಿಗೆ ಶಿಡ್ಲಘಟ್ಟ ಅಥವಾ ಬೆಂಗಳೂರು ಅಥವಾ ಇನ್ಯಾವುದೇ ಪ್ರದೇಶಗಳಲ್ಲಿ ಬಾಂಗ್ಲಾದೇಶದವರಿಗೆ ಅಥವಾ ಇನ್ಯಾತರೆ ದೇಶದವರಿಗೆ ಆಶ್ರಯ ನೀಡತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ. ಹಾಗಾಗಿ ಒಂದು ವೇಳೆ ಅಂತಹ ಒಂದು ಅಂಧಪ್ರೇಮ ಇರುವುದಿದ್ದರೆ ಅವರು ಪಾಕಿಸ್ತಾನಕ್ಕೆ ಹೋಗಲಿ ಎಂದು ಗುಡುಗಿದರು. ನಂತರ ನರೇಂದ್ರ ಮೋದಿಜಿ ಅವರ ತಾಯಿಯ ಹೆಸರಲ್ಲಿ ವಾಸವಿ ಶಾಲೆಯಲ್ಲಿ ಗಿಡಗಳನ್ನು ಸಹ ನೆಟ್ಟು ಮಾನವೀಯತೆ ಮೆರೆದು. ಈ ಸಂದರ್ಭದಲ್ಲಿ ಮಾಜಿ MLA ರಾಜಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮುರಳಿ, ಮಧು, ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದಗೌಡ, ಮುರಳೀಧರ್, ಸುರೇಂದ್ರ ಗೌಡ ಸೇರಿದಂತೆ ಹಲವಾರು ಮುಖಂಡರು ಸಹ, ಸಾರ್ವಜನಿಕರು ಮತ್ತು ಪಕ್ಷದ ಕಾರ್ಯಕರ್ತರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಏನು ಇಡೀ ಭಾರತದಲ್ಲಿ ವಾಜಪೇಯಿಯವರ ನೇತೃತ್ವದಲ್ಲಿ ಅವರು ಪ್ರಧಾನಮಂತ್ರಿ ಆಗಿ ಸಾಕಷ್ಟು ಒಳ್ಳೆಯ ಅಭಿವೃದ್ಧಿ ಪದದ ಹತ್ರ ತಗೊಂಡೋಗಿರ್ತಕ್ಕಂಥ ವಾಜಪೇಯಿಯವರು ಪ್ರಧಾನಮಂತ್ರಿ ಆದಮೇಲೆ ಅವರು ದೇಶ ಕಂಡಂಥ ಒಬ್ಬ ಕಟ್ಟ ಕಡೆಯ ಬಡವರನ್ನ ಒಂದು ಟೀಮ್ ಆಗ್ತಕ್ಕಂಥ ಅವರ ಕುಟುಂಬದಿಂದ ಬಂದು ಏನು ಪಕ್ಷದ ನಿಷ್ಠೆಯಿಂದ ಇರ್ತಕ್ಕಂಥವ್ರನ್ನ, ಯಾವುದೇ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಇಲ್ಲದೆ ಇರ್ತಕ್ಕಂಥವ್ರನ್ನ, ಬುದ್ಧಿವಂತರು ಇರ್ತಕ್ಕಂಥದ್ದನ್ನ ನೋಡಿ ಗಮನಿಸಿ ಈ ದೇಶಕ್ಕೆ ಅರ್ಪಿಸಿದ್ದಾರೆ. ಇದಕ್ಕೆ ನಾವೆಲ್ಲರೂ ನಮ್ಮೆಲ್ಲರ ವಾಜಪೇಯಿಯವ್ರನ್ನ ನಾವು ಇವತ್ತು ತಿಳ್ಕೋಬೇಕಾಗತ್ತೆ. ಯಾಕಂದ್ರೆ ಭಾರತದಲ್ಲಿರ್ತಕ್ಕಂಥ ಏನು ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಭಾರತದನ್ನ ಇಲ್ಲಿಟ್ಕೊಂಡು ನಿಲ್ಲಿಸ್ಬೇಕು, ಯಾವ ಥರ ವಿಕಸಿತ ಭಾರತ ಮಾಡಬೇಕಂತ ಕನಸುಕೊಂಡಿದ್ದು ನಮ್ಮ ವಾಜಪೇಯಿಯವರು. ಅವರ ಆಡಳಿತದ ನಂತರ ಇವತ್ತು 2001ರಲ್ಲಿ ಅವ್ರನ್ನ ಕರೆದು ಏನು ಮುಖ್ಯಮಂತ್ರಿಗಳಾಗಿ ಮಾಡಿದ್ರು. ಅದಾದ್ಮೇಲೆ ಸತತವಾಗಿ 4 ಬಾರಿ ಮುಖ್ಯಮಂತ್ರಿಯಾಗಿ ಮತ್ತೆ ಅಭಿಷೇಕ ಮಾಡಿ ಪೂಜೆ ಮಾಡಿ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವತಿಯಿಂದ ಇವತ್ತು ಶಿಡ್ಲಘಟ್ಟ ಶ್ರೀರಾಮ ದೇವಸ್ಥಾನದಲ್ಲಿ ಇವತ್ತು ನಮ್ಮೆಲ್ಲ ಮುಖಂಡರು, ನಮ್ಮ ಸತ್ಯನಾರಾಯಣ ಡಾಕ್ಟರ್ ಇದ್ದಾರೆ, ಮಾಜಿ ನಮ್ಮ MLA ಆಗಿರ್ತಕ್ಕಂಥ ರಾಜಣ್ಣವರಿದ್ದಾರೆ, ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು, ಇರ್ತಕ್ಕಂಥ ಮಂಡಲ ಅಧ್ಯಕ್ಷರುಗಳು, ನಮ್ಮೆಲ್ಲ ಹೆಣ್ಮಕ್ಳು, ನಮ್ಮ ಎಲ್ಲ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಇವತ್ತು ಬಂದು ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಮೋದಿಜಿಯವರಿಗೆ ಇವತ್ತು ಹಾಲಿನ ಅಭಿಷೇಕ ಮಾಡಿ ಇವತ್ತು ಗೌರವಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಸ್ವಾಗತವನ್ನು ಕೋರ್ತೀನಿ.
ಇವತ್ತು ನಾವು ಮೋದಿಜಿಯವರನ್ನ 100 ವರ್ಷ ದೇವರವರಿಗೆ ಆಯುಷ್ ಕೊಡಬೇಕು. ವಿಕಸಿತ ಭಾರತ 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅಂತ ಹೇಳಿದ್ರೆ ನಾನಿವತ್ತು ಶಿಡ್ಲಘಟ್ಟದಲ್ಲಿ ಒಂದು ಮಾತು ಹೇಳಲೇಬೇಕಾಗುತ್ತೆ. ಸಾಕಷ್ಟು ವೈಯಕ್ತಿಕವಾಗಿ ಎಲ್ರಿಗೂ ಅಂಧ ಪ್ರೇಮ ಅಂತ ಇರುತ್ತೆ. ಅಂಧ ಪ್ರೇಮ ಅಂತ ಹೇಳಿದ್ರೆ ಮುಂದೆ ಏನಂತ ಗೊತ್ತಿರಲ್ಲ, ಕಣ್ಣು ಮುಚ್ಕೊಂಡ್ರೆ ಅವ್ರಿಗೆ ಕಾಣ್ತದೆ ಅವ್ರಿಗೆ ಏನು ಬೇಕು ಅಂತಕ್ಕಂಥ ಸ್ವಾರ್ಥ ಸುಮಾರು ಜನಕ್ಕೆ ಇರುತ್ತೆ. ನನಗೂ ಇದೆಯೇನು, ಬಟ್ ಆದರೆ ನನಗಿಲ್ಲ ಅದು. ಯಾಕಂತ ಹೇಳಿದ್ರೆ ನಾನು ಇವತ್ತು ಬಂದಿರತಕ್ಕಂಥದ್ದು ಉದ್ದೇಶನೇ ಬಂದು ಸೀಕಲ್ ಗ್ರಾಮದಲ್ಲಿ ಒಬ್ಬ ರೈತ ಕುಟುಂಬದ ಮನೆಯಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಲ್ಲಿ ವ್ಯಾಪಾರ ಮಾಡಿ ಬೆಂಗಳೂರು ದೇಶ ಎಲ್ಲ ನೋಡಿಕೊಂಡು ವಾಪಸ್ಸು ನಮ್ಮೂರ ಕಡೆ ಬಂದಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಇವತ್ತು ನಡೀತಾ ಇರ್ತಕ್ಕಂಥ ರಾಜಕಾರಣ ನನಗೆಲ್ಲ ತುಂಬ ಗೊತ್ತಿದೆ. ಸಾಕಷ್ಟು ಇರ್ತಕ್ಕಂಥ ನಮ್ಮ ರಾಜಕಾರಣಿಗಳು ಒಂದು 40-50 ವರ್ಷ ನಮ್ಮ ಜಿಲ್ಲೆಗಳಲ್ಲಿ ಏನು ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ಆದರೆ ಮುಂದುವರಿಬಾರ್ದು. ಇವತ್ತು ನಮಗೆ ನೀರು ಕೊಡ್ತಕ್ಕಂಥದ್ದು ನಡೀತಾ ಇಲ್ಲ. ನಾವೆಲ್ಲ ಏನು ಕೇಳ್ತಾ ಇದ್ದೀವಿ, ಇವತ್ತು ಖಾಲಿ ನೀರು ಕೇಳ್ತಾ ಇದ್ದೀವಿ. ಆಂಧ್ರದಲ್ಲಿ ಬಾರ್ಡ್ರ್ವರೆಗೂ ಬಂದಿದೆ ಕೃಷ್ಣಾ ನದಿ ನೀರು. ಆಂಧ್ರ ಸರ್ವೆ ನಂಬರ್ಗೆ ನೀರಿದೆ. ನಾವೆಲ್ಲ ಏನು ಪಾಪ ಮಾಡಿದ್ದೀವಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಾರ್ಡರ್ ಇರ್ತಕ್ಕಂಥವ್ರು, ಆ ನೀರು ತಗೊಂಬಂದು ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥವ್ರು ಅವ್ರು ಯಾರಿಗೂ ಗಮನ ಇಲ್ಲ. ಎತ್ತಿನ ಹೊಳೆ ನೀರು ಬರ್ತಕ್ಕಂಥದ್ದು ಕನಸಾಗಿದೆ. ಕೊಚ್ಚೆ ನೀರು ಇವತ್ತು ಎಲ್ಲರೂ ಇಟ್ಕೊಂಡು ಅದನ್ನು ಇವತ್ತು ಬೆಳೆಗಳು ಬೆಳೆದು ಇವತ್ತು ನಾವು ತಿನ್ನೋದಲ್ದಿರ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಕೂಡ ಈ ಬೆಳೆಗಳನ್ನ ಕಳಿಸ್ತಾ ಇದ್ದೀವಿ. ಇದು ಒಂದು ಮಾರಕ. ಇವತ್ತು ನಮ್ಮೆಲ್ಲರ ರೈತರ ಹೋರಾಟ ಇರಬೇಕು. ಈ ಸರ್ಕಾರದಲ್ಲಿ ಯಾವ್ಯಾವುದು ತರಲೇ ಇಲ್ಲ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಕರ್ತಕ್ಕಂಥ ಬದ್ಧತೆ ನಮಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದಿದೆ, 100% ಬರುತ್ತೆ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ನೀರು ತರುವಂಥ ಕೆಲಸ ನಾವು ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಅವರ ಹೋರಾಟದಲ್ಲಿ ನಮ್ಮ ಎಲ್ಲರೂ ನಾಯಕರು ಒಗ್ಗೂಡಿ ಕೈ ಜೋಡಿಸಿ ಪಕ್ಷಾತೀತವಾಗಿ ನಮ್ಮ ರೈತರಿಗೆ ನೀರು ತಗೊಂಬಂದ ಕೆಲಸ ಮಾಡಬೇಕು. ಆ ಹೋರಾಟದಲ್ಲಿ ಇವತ್ತು ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ನಮಗೆ ಎಲ್ಲ 2 ಜಿಲ್ಲೆಗೆ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ರೈತರಿಗೆ ಆಶೀರ್ವಾದ ಆಗಬೇಕು. ಅದೇ ನಿಟ್ಟಿನಲ್ಲಿ ಇವತ್ತು ಮೋದಿಜಿಯವ್ರನ್ನ ತಳ್ಕೊಂತಕ್ಕಂಥ ದಿವಸ ಇವತ್ತೇನಂತ ಹೇಳಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಏನು ಹೇಳಿದ್ದಾರೆ. ನಾವು ಒಂದು ತಿಳ್ಕೋಬೇಕು, ಆರ್ಟಿಕಲ್ 370 ತೆಗೆದಿದ್ದು ಯಾಕಂತ ಹೇಳಿದ್ರೆ ಮತ್ತೆ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಇವತ್ತು ಮತ್ತು ಜಾತಿಗಳಲ್ಲಿ ಮಧ್ಯಗಳಲ್ಲಿ ಗಲಭೆಗಳು ತಗೊಂಡ್ಬಂದು ರಾಜಕಾರಣ ಮಾಡ್ತಾ ಇದ್ರು. ಆದರೆ ಮೋದಿಜಿ ಅವರು ಇವತ್ತು 370 ನಮ್ಮ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಆರ್ಟಿಕಲ್ 370 ತೆಗೆದ್ರು. ಅದೇ ರೀತಿ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಇವತ್ತು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು ಅಷ್ಟೂ ಜನನ ಹೊರಗಡೆ ಹಾಕಿ ಬಾಂಗ್ಲಾದೇಶದಲ್ಲಿ ಕೂಡ ಬಿಜೆಪಿ ಇವತ್ತು ಬಂದಾಗಿದೆ. ಅದಾದ್ಮೇಲೆ ಇವತ್ತು ತಮಿಳುನಾಡಲ್ಲಿ ಕೂಡ ಇಂಡಿ ಕೂಟದಲ್ಲಿರ್ತಕ್ಕಂಥ DMK ಕೂಡ ಇವತ್ತು ಬಿಜೆಪಿಗೆ ಬೆಂಬಲ ಕೊಡುತ್ತೆ. ಮಹಿಳೆಯರಿಗೆ ಬಿಲ್ಲಲ್ಲಿ ಇವತ್ತು ಅವತ್ತು ಬಿಲ್ಲು ಫೇಲ್ ಆಗಿದಾಗ ನಗ್ತಾ ಇದ್ರು. ಯಾವುದು ರಾಜೀವ್ ಗಾಂಧಿ ಅವರ ಫ್ಯಾಮಿಲಿ ನಗ್ತಾ ಇದ್ರು. ಇಡೀ ದೇಶ ನೋಡ್ತಾ ಇತ್ತು ನಗೋದನ್ನ. ಅವರು ಮತ್ತೆ ಹತ್ತಿರದಲ್ಲೇ ಈ ಬಿಲ್ನ ತಗೋಬರ್ತಾರೆ. ಇವತ್ತು ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥದ್ದು ಗುಂಪೆ ಇವತ್ತು NDA ಸೇರ್ತಾ ಇದ್ದಾರೆ, DMK NDA ಸೇರ್ತಾ ಇದ್ದಾರೆ. ಈ ಬಿಲ್ನ ಮುಂದಿನ ದಿನದಲ್ಲಿ ತರೋದು ಗ್ಯಾರಂಟಿ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೀಸಲಾತಿ ಎಲ್ಲರೂ ಒಂದು ದೇಶದಲ್ಲಿರ್ತಕ್ಕಂಥ ಮಹಿಳಾ ಮೀಸಲಾತಿ ತರೋದು ಗ್ಯಾರಂಟಿ. ಅದೇ ರೀತಿ ನಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು ಡಿಲಿಮಿಟೇಷನ್ ಆಗೋದು ಗ್ಯಾರಂಟಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಾನು ಅಂಧ ಪ್ರೇಮ ಅಂತ ಹೇಳಿದೆ. ಇವತ್ತು ಇಲ್ಲಿರ್ತಕ್ಕಂಥ ನಮ್ಮ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಮುಸಲ್ಮಾನರು ಇದ್ದಾರೆ. ಯಾವ ಥರ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಜನ ಬಂದು ಇಲ್ಲೂ ಸೇರ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅಂಧ ಪ್ರೇಮ ಇದೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಭಾರತದಲ್ಲಿ ಎಲ್ಲರೂ ಒಂದೇ, ಹಿಂದೂಗಳು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಒಂದೇ. ಅಂಧ ಪ್ರೇಮ ತೋರಿಸ್ತಕ್ಕಂಥದ್ದು ಯಾರಿಗೆ? ಯಾರಾದರೂ ಪಾಕಿಸ್ತಾನಕ್ಕೆ ಅಂಧ ಪ್ರೇಮ ತೋರಿಸ್ತಕ್ಕಂಥವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು. ಒಳ್ಳೇದು. ಭಾರತ ಉಳಿಬೇಕಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಯಾರೋ ಅವರು ವೈಯಕ್ತಿಕವಾಗಿ ಅವರ ಪ್ರೇಮಕ್ಕೋಸ್ಕರ ಯಾರೋ ತೋರಿಸ್ತಕ್ಕಂಥ ಪ್ರೀತಿಯಿಂದ ಇಲ್ಲಿ ಗಲಭೆ ಆಗ್ತಕ್ಕಂಥದ್ದು ಬೇಡ. ಎಲ್ಲರೂ ನಾವೆಲ್ಲ ಒಂದೇನೆ. ನಾವು ರಾಜಕಾರಣಕ್ಕಾಗಿ ಯಾರನ್ನು ಬಳಸ್ಕೊಳ್ಳೋದು ಬೇಡ. ಹಿಂದೂಗಳಾಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಇಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಆಗಲಿ, ಎಲ್ಲರೂ ಒಟ್ಟಿಗೆ ವಿಕಸಿತ ಭಾರತಕ್ಕೆ ಕೈ ಜೋಡಿಸ್ಬೇಕು, ಭಾರತ ಉಳಿಸ್ಬೇಕು. ಹಂಗಾಗಿ ಈ ಒಂದು ನಮ್ಮ ಭಾರತದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಸಬ್ಕಾ ಪ್ರಯಾಸ್ ಅಂತ ಹೇಳ್ತಕ್ಕಂಥ ಮೋದಿಜಿಯವರ ಇದೆ 2047ಕ್ಕೆ ವಿಕಸಿತ ಭಾರತಕ್ಕೆ ಆಗೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಮುಂಬರುವ ದಿನಗಳಲ್ಲಿ ಭಾರತ ಸುಭಿಕ್ಷ ಆಗಬೇಕು. ಮೋದಿಜಿಯವರು 100 ವರ್ಷ ಆಡಳಿತ ಅವರು ಬದುಕಿರೋವರೆಗೂ ಇರಬೇಕು ಅಂತ ಹೇಳಿ ಇವತ್ತು ನಾವು ಗ್ಯಾರಂಟಿ ಇದ್ದೀರಾ, ಹಣವನ್ನು ಕೂಡ ಆ ಕಾರ್ಮಿಕರಿಗೆ, ಬೀದಿ ಬದಿ ವ್ಯಾಪಾರಕ್ಕೆ ಕೊಟ್ಟರು.
ಅದೇ ರೀತಿ ವಿಶ್ವಕರ್ಮ ಯೋಜನೆಗಳನ್ನು ಕೊಟ್ಟರು. ಇನ್ನೂ ಹಲವಾರು ಯೋಜನೆ ಕೂಡ ನಮ್ಮ ಸ್ನೇಹಿತರು ಹೇಳಿದರೆ ಆ ಎಲ್ಲ ಯೋಜನೆಗಳು ತಮಗೆಲ್ಲ ಗೊತ್ತಿದೆ. ಇವತ್ತು ನರೇಂದ್ರ ಮೋದಿಯವರು ಮತ್ತೊಂದು ಗುರಿ ಇರೋದಿಷ್ಟೇ, ಇವತ್ತು ಈ ರಾಷ್ಟ್ರದಲ್ಲಿ 33% ಮಹಿಳೆಯರ ಮೀಸಲಾತಿ ಅದು ತರಬೇಕಂತ ಮನೆಲ್ಲ ಕೂಡ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಶಕ್ತಿ ಕೊಟ್ಟು ಎಲ್ಲ ಆ ವಿಧಾನ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅವರಿಗೆ ಶಕ್ತಿ ಕೊಟ್ಟು ಮತ್ತು ಒಂದು ಬಿಲ್ಲನ್ನು ಕೂಡ ಪಾಸ್ ಮಾಡೋಕ್ಕೆ ಭಗವಂತ ಅವರಿಗೆಲ್ಲ ಶಕ್ತಿ ಕೊಡಲಿ. ಅಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಒಂದು ಮನಸ್ಸು ಮಾಡಿ ಆ ಬಿಲ್ಲನ್ನು ತಂದು ಇವತ್ತು ನಮ್ಮ ನಾರಿ ಶಕ್ತಿ ಯೋಜನೆಯಲ್ಲಿ ಬಹಳಷ್ಟು ಮಹಿಳೆಯರು ಕೂಡ ಈ ರಾಜಕಾರಣದಲ್ಲಿ ಇನ್ನೂ ಸಕ್ರಿಯವಾಗಿ ಭಾಗವಹಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ, ನರೇಂದ್ರ ಮೋದಿಯವರು ಈ ರಾಷ್ಟ್ರವನ್ನು ಇನ್ನೂ 2047ಕ್ಕೆ ಈ ಏನು 100 ವರ್ಷಗಳ ಈ ಒಂದು ಸ್ವಾತಂತ್ರ್ಯ ಬಂದ ನಂತರ ಇವತ್ತು ವಿಕಸಿತ ಭಾರತ ಕಲ್ಪನೆ ಆಗಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಭಗವಂತ ಎಲ್ಲರೂ ಕೂಡ ಆ ನರೇಂದ್ರ ಮೋದಿಯವರ ಆರೋಗ್ಯ, ಶಕ್ತಿ, ಅವರ ಒಂದು ಏನು ಆಡಳಿತ ಇನ್ನೂ ಉತ್ತಮವಾಗುತ್ತಾ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.